ॐ पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणी. ಸ್ವಯಂ ಭಗವಂತನಾದ ಶ್ರೀಕೃಷ್ಣನಿಂದ ಅರ್ಜುನನಿಗೆ ಉಪದೇಶಿಸಲ್ಪಟ್ಟಿದ್ದಾಗಿಯೂ ಮಹರ್ಷಿ ವೇದವ್ಯಾಸರಿಂದ ಮಹಾಭಾರತದ ಮಧ್ಯದಲ್ಲಿ ಸೇರಿಸಲ್ಪಟ್ಟಿದ್ದಾಗಿಯೂ 18 ಅಧ್ಯಾಯಗಳಿಂದ ಕೂಡಿದ್ದಾಗಿಯೂ ಅದ್ವೈತಾಮೃತವೆಂಬ ಮಳೆಯನ್ನ ಸುರಿಸುವುದಾಗಿಯೂ ಭವಕರ್ಮಗಳನ್ನ ಹೋಗಲಾಡಿಸುವುದಾಗಿಯೂ ಇರುವ ಹೇ ಮಾತೆ ಭಗವದ್ಗೀತೆಯೇ ನಿನ್ನನ್ನ ಧ್ಯಾನಿಸುತ್ತೇನೆ. ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ಸ್ವಯಂ ಕೃಷ್ಣನೇ ಅರ್ಜುನನಿಗೆ ಬೋಧಿಸಿರುವಂಥದ್ದು. ಆದ್ರಿಂದ ಇದನ್ನ ಗಾಡ್ ಸಾಂಗ್ ಅಂತ ಕೂಡ ಹೇಳ್ತಾರೆ. ಮಹರ್ಷಿ ವೇದವ್ಯಾಸರಿಂದ ಇದು ಮಹಾಭಾರತದಲ್ಲಿ ಸೇರಿಸಲ್ಪಟ್ಟಿದೆ. 18 ಅಧ್ಯಾಯಗಳಿಂದ ಇದು ಕೂಡಿದೆ. ಇದರಲ್ಲಿ ಅದ್ವೈತ ವಿಶಿಷ್ಟ ಅದ್ವೈತ ತ್ರೈತ ಇವೆಲ್ಲ ಇದೆಯಲ್ಲ, ಇದರಲ್ಲಿ ನಾವು ಅದ್ವೈತವನ್ನ ನೋಡ್ತೀವಿ, ಅದ್ವೈತ ಜ್ಞಾನವನ್ನ ಪಡಿತೀವಿ. ಇದರಲ್ಲಿ ಅದ್ವೈತ ಅನ್ನೋ ಅಮೃತವನ್ನ ಮಳೆ ಸುರಿಸುತ್ತೆ. ಇದು ಭವಕರ್ಮಗಳನ್ನು ಹೋಗಲಾಡಿಸುವುದಾಗಿ. ನೋಡಿ, ಭವಕರ್ಮಗಳನ್ನು ಹೋಗಲಾಡಿಸುವುದು ಅಂದ್ರೆ ಗುರುದೇವ್ ಒಂದು ಸುಂದರವಾದ ಮಾತು ಹೇಳ್ತಾರೆ. ಗೀತೆ ಓದ್ಲಿಕ್ಕೆ ಶುರು ಮಾಡಿದ್ರೆ ಫ್ರಮ್ ಟ್ರಾನ್ಸ್ಫಾರ್ಮೇಶನ್ ಏನಾಗುತ್ತೆ ಅಂದ್ರೆ ಅವನು ಮ್ಯಾನ್ ಇಂದ ಸೂಪರ್ ಮ್ಯಾನ್ ಆಗ್ಬಿಡ್ತಾನಂತೆ. ಅಂದ್ರೆ ಉತ್ತಮ ಮನುಷ್ಯ ಆಗ್ತಾನೆ ಅಂತ ಹೇಳ್ತಾರೆ ಇದನ್ನ ಓದೋದ್ರಿಂದ. ಒಂದು ಸಲ ಇದು ಬೇರೆ ಏನು ಇಟ್ಕೊಳ್ಳದೆ ಮೋಕ್ಷ ಸಾಧನೆ ಅನ್ಕೊಂಡು ಪೂರ್ತಿ ಗುರುಗಳ ಹತ್ರ ಕೂತ್ಕೊಂಡು ಇದನ್ನ ಅಭ್ಯಾಸ ಮಾಡಿದ್ರೆ ಹಿ ಬಿಕಮ್ಸ್ ಎ ಸೂಪರ್ ಮ್ಯಾನ್. ಸೂಪರ್ ಮ್ಯಾನ್ ಅಂದ್ರೆ ಏನಂದ್ರೆ ಸುಖ ದುಃಖಗಳನ್ನ ಫೇಸ್ ಮಾಡೋದಕ್ಕೆ ರೆಡಿ ಆಗ್ತಾನೆ. ಅವನಿಗಿರೋದೇ ಇಲ್ಲ ಸುಖ ದುಃಖ ಅಂತ ಹೇಳಲ್ಲ. ಪೆಟ್ಟು ಅವನಿಗೂ ಬೀಳುತ್ತೆ, ಆದ್ರೆ ಮೊದಲೇ ಎಷ್ಟು ಬೀಳ್ತಿತ್ತೋ ಅಷ್ಟು ಬೀಳೋದಿಲ್ಲ. ಈಗ ನಮ್ಮಲ್ಲಿ ಬಹಳಷ್ಟು ಜನ ಕ್ಲಾಸ್ ಬಂದವ್ರಿಗೆ ಅದು ಅನುಭವ ಆಗಿದೆ. ಮೊದಲಿಗೂ ಇವಾಗೂ ಅದು ವ್ಯತ್ಯಾಸ ಗೊತ್ತಾಗ್ತಾ ಇದೆ. ಮೊದಲು ಬೇಜಾರು ಮಾಡ್ಕೊಂಡ್ರೆ ವಾರಗಟ್ಟಲೆ ಇರ್ತಾ ಇತ್ತು, ಇವಾಗ ಬೇಗ ಹೋಗತ್ತೆ ಅಂತ ಅವರೇ ಹೇಳ್ತಾರೆ ನಮಗೆ. ದುಃಖ ಆದ್ರೆ ಪೆಟ್ಟು ಬಿದ್ದರೆ ಬೇಗ ಸುಧಾರಿಸ್ಕೊಳ್ಳೋದು ನಮಗೆ ಬಂದಿದೆ ಅಂತ ಅದಾಗತ್ತೆ. ದಟ್ ಇಟ್ ಸೆಲ್ಫ್ ಇಸ್ ಸೂಪರ್ ಮ್ಯಾನ್. ಜ್ಞಾನಿ ಯಾವಾಗಲೂ ಹೆಚ್ಚು ನೊಂದ್ಕೊಳ್ಳೋದಿಲ್ಲ. ಇದನ್ನು ಓದಿ ಜ್ಞಾನವಂತರಾದ್ರೆ ಅವನಿಗೆ ಒಂದು ಸ್ಥಿತಿ ಸಿಗ್ಬೋದು. ಅಂದ್ರೆ ಅವನಿಗೆ ಪೆಟ್ಟು ಬಿದ್ದರೂ ಏನೂ ಆಗದೆ ಇರೋ ಸ್ಥಿತಿ, ಅಥವಾ ಏನಾದರೂ ಆದರೂ ಅದು ಅತ್ಯಂತ ಕಡಿಮೆ ಇಂಪ್ಯಾಕ್ಟ್ ಇರುತ್ತೆ. ಅದು ಈ ಭವಕರ್ಮಗಳನ್ನ ಹೋಗಲಾಡಿಸೋದು ಅಂದ್ರೆ. ಇದನ್ನ ಹೋಗಲಾಡಿಸುವ ಹೇ ಮಾತೆ ಭಗವದ್ಗೀತೆಯೇ ನಿನ್ನನ್ನು ಧ್ಯಾನಿಸುತ್ತೇನೆ. ಭಗವದ್ಗೀತೆ ಗ್ರಂಥ ನಾವು ಯಾವ್ದು ಓದ್ತಾ ಇದ್ದೀವಿ ಅದಕ್ಕೆ ನಮಸ್ಕಾರ. ನೀವು ನೋಡಿರ್ಬೇಕು, ಬಹಳಷ್ಟು ಜನ ಸಾಯಿ ಸುತೆ ಅಂತ ನೀವು ಕಾದಂಬರಿಗಾರ್ತಿ ಕೇಳಿರ್ಬೋದು. ಅವ್ರ ಹತ್ರ ಯಾವಾಗಲೂ ಭಗವದ್ಗೀತೆ ಇರ್ತಿತ್ತಂತೆ ಪಕ್ಕದಲ್ಲಿ. ಟಾಟಾ ಪಕ್ಕದಲ್ಲಿ ಭಗವದ್ಗೀತೆ, ಎಲ್ಲಿ ಹೋದ್ರೂ ಭಗವದ್ಗೀತೆ ಇಟ್ಕೊಂಡಿರ್ತಿದ್ರಂತೆ. ಹೀಗೆ ಬಹಳಷ್ಟು ಹಿರಿಯರು ದೊಡ್ಡವರು ಎಲ್ಲರೂ. ನಾನು ಯಾವುದೋ ಮೊನ್ನೆ ಓದ್ತಾ ಇರುವಾಗ ಡಾಕ್ಟರ್ ದೇವಿ ಶೆಟ್ಟಿ ಅವರು ಇದಾರಲ್ವಾ, ಬಿಸಿಯೆಸ್ಟ್ ಮ್ಯಾನ್, ಅವ್ರದ್ದೊಂದು ಆರ್ಟಿಕಲ್ ಬಂದಿತ್ತು ಸುಮಾರು ವರ್ಷಗಳ ಹಿಂದೆ, ಒಂದು 20-25 ವರ್ಷದ ಹಿಂದೆ ಅನ್ಸುತ್ತೆ. ಅವರು ಮನೆಯಿಂದ ಅವರ ಹಾಸ್ಪಿಟಲ್ಗೆ ಡ್ರೈವ್ ಮಾಡೋಕ್ಕೆ ಸುಮಾರು 40 ನಿಮಿಷ ಆಗ್ತಾ ಇತ್ತಂತೆ. ಆಗ ಗುರುದೇವರ ಕರ್ಮಯೋಗ ಅನ್ನೋ ಕ್ಯಾಸೆಟ್ಸ್ನ ಹಾಕೊಂಡು ಕೇಳ್ತಾ ಇದ್ರಂತೆ. ಹೀಗೆ ಗೀತೆ ಯಾರ್ಯಾರನ್ನೋ ಯಾವ್ಯಾವ ಇದ್ರಲ್ಲೋ ಬಹಳಷ್ಟು ಮೇಲೆ ತಗೊಂಡೋಗಿದೆ. ಇಲ್ಲಿ ನಮಗೆ ಭವಸಾಗರವನ್ನ ದಾಟಿಸ್ಲಿಕ್ಕೆ ಸಹಾಯ ಮಾಡುತ್ತೆ. ಅಂತಹ ಗ್ರಂಥಕ್ಕೆ ಮೊದಲು ನಮಸ್ಕಾರ. ನಮೋಸ್ತುತೇ ವ್ಯಾಸ ವಿಶಾಲ ಬುದ್ಧೇ ಪುಲ್ಲಾರವಿಂದಾಯತ ಪತ್ರ ನೇತ್ರ ಯೇನ ತ್ವಯಾ ಭಾರತ ತೈಲ ಪೂರ್ಣಃ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪಃ.
ಅರಳಿದ ತಾವರೆಯ ಎಸಳಿನಂತೆ ನೇತ್ರವುಳ್ಳ ವಿಶಾಲ ಬುದ್ಧಿಯ ಭಾರತ ತೈಲದಿಂದ ತುಂಬಿರುವ ಜ್ಞಾನದೀಪವನ್ನ ಬೆಳಗಿದ ಹೇ ವ್ಯಾಸದೇವ, ನಿನಗೆ ನಮಸ್ಕಾರ. ಅರಳಿದ ತಾವರೆಯ ಎಸಳಿಂದ ನೇತ್ರವುಳ್ಳ ವಿಶಾಲ ಬುದ್ಧಿಯ, ವಿಶಾಲ ಬುದ್ಧಿ. ವ್ಯಾಸ ಮಹರ್ಷಿಗಳು ನೋಡಿ ಹೇಗೆ ಹೇಳ್ತಾರೆ, ವಿಶಾಲ ಬುದ್ಧಿ ಅವ್ರದ್ದು. ಭಾರತ ತೈಲ ಅಂದರೆ ಆ ತೈಲ, ದೀಪದಲ್ಲಿ ಎಣ್ಣೆ ಅನ್ನೋದು ಏನಿದೆ ಭಾರತ ತೈಲ ಅಂತ ಹೇಳ್ತಾರೆ, ಮಹಾಭಾರತದ ತೈಲ. ಅದರಿಂದ ಒಂದು ಜ್ಞಾನ ಜ್ಯೋತಿ ಬೆಳಗ್ತಾ ಇದೆ. ಎಷ್ಟು ಸುಂದರವಾದ ಹೋಲಿಕೆ ನೋಡಿ. ಮಹಾಭಾರತ ಅನ್ನೋ ಎಣ್ಣೆಯಿಂದ ಹಚ್ಚಿದ ದೀಪ, ಆ ಜ್ಞಾನ ಅಂದರೆ ಆ ಕಥೆಯನ್ನು ಕೇಳಿ ನಮಗೇನು ಜ್ಞಾನ ಸಿಗ್ತಾ ಇದೆ, ಆ ಕಥೆಯನ್ನು, ಆ ಮಹಾಭಾರತವನ್ನು ಕೊಟ್ಟ ವೇದವ್ಯಾಸರಿಗೆ ನಮಸ್ಕಾರ. ಇನ್ನೊಂದು ಶ್ಲೋಕದ್ದು ಮಾಲತಿ ಓದಿ ಆಮೇಲೆ ಇವ್ರಿಗೆ ಹೇಳ್ತೀವಿ. ಪ್ರಪನ್ನ ಪಾರಿಜಾತಾಯ ಸ್ತೋತ್ರ ವೇತ್ರೈಕಪಾಣಯೇ ಜ್ಞಾನಮುದ್ರಾಯ ಕೃಷ್ಣಾಯ ಗೀತಾಮೃತದುಹೇ ನಮಃ. ಆಶ್ರಿತರಿಗೆ ಬೇಕಾದದ್ದನ್ನ ದಯಪಾಲಿಸುವ ಎಡಗೈಯಲ್ಲಿ ಚಾಟಿಯಿಂದ ಕೂಡಿದ ಬೆತ್ತವನ್ನು, ಬಲಗೈಯಲ್ಲಿ ಜ್ಞಾನ ಮುದ್ರೆಯನ್ನ ಧರಿಸಿದ ಅಮೃತಕ್ಕೆ ಸಮಾನವಾದ ಗೀತೆ ಎಂಬ ಹಾಲನ್ನ ಹಿಂಡುವ ಗೋಪಾಲಕೃಷ್ಣನಿಗೆ ನಮಸ್ಕಾರ. ಕೃಷ್ಣನಿಗೆ ನಮಸ್ಕಾರ. ಅವನು ಹೇಗಿದ್ದಾನೆ? ಆಶ್ರಿತಕರಿಗೆ ಬೇಕಾದುದನ್ನು ದಯಪಾಲಿಸೋದು. ಅವನ ಶರಣ ಹೋದವ್ರಿಗೂ ಅವ್ರು ಏನು ಕೇಳ್ತಾರೋ ಅದನ್ನು ಕೊಡ್ತಾನೆ. ಎಡಗೈಯಲ್ಲಿ ಚಾಟಿ ಹಿಡ್ಕೊಂಡಿದ್ದಾನೆ ಬೆತ್ತದನ್ನ, ಬಲಗೈಯಲ್ಲಿ ಜ್ಞಾನ ಮುದ್ರೆ ಧರಿಸಿದ್ದಾನೆ. ಗೀತೆ ಎಂಬ ಅಮೃತದ ಸಮಾನವಾದ ಹಾಲನ್ನು ಹಿಂಡುವ ಗೋಪಾಲಕೃಷ್ಣ. ಈ ಉಪನಿಷತ್ತುಗಳೆಲ್ಲ ಹಸುಗಳು ಅಂತ ಆದರೆ ಅವನು ಕರಿತಾ ಇರೋ ಹಾಲು ಅಮೃತ ಅಂತ ಇರುವುದು ಯಾವುದು, ಅದನ್ನು ಗೀತಾಮೃತ ಅಂತ ಇಲ್ಲಿ ಕಳೆದಿದ್ದಾರೆ. ಆ ಗೋಪಾಲಕೃಷ್ಣನಿಗೆ ನಮಸ್ಕಾರ. ನೋಡಿ, ನಮ್ಮ ಶಾಸ್ತ್ರದಲ್ಲಿ ಎಷ್ಟು ಸುಂದರವಾಗಿ ನಮ್ಮನ್ನು ತಗೊಂಡು ಹೋಗ್ತಾರೆ. ಮೊದಲು ಅಧ್ಯಯನ ಮಾಡಲಿಕ್ಕೆ ನನಗೆ ಗ್ರಂಥ ಬೇಕು, ಆ ಗ್ರಂಥಕ್ಕೆ ನಮಸ್ಕಾರ. ಎರಡನೇದು, ಅದನ್ನು ಬರೆದ ಋಷಿಗಳಿಗೆ ನಮಸ್ಕಾರ. ಆ ನಂತರ ಆ ಋಷಿ ಯಾರ ಮೂಲಕ ಈ ಗೀತೆಯನ್ನು ಹೇಳಿಸ್ತಾ ಇದ್ದಾರೆ ಆ ಭಗವಂತನಿಗೆ ನಮಸ್ಕಾರ. ವೇದ ಅಧ್ಯಯನ ಅಥವಾ ಆಧ್ಯಾತ್ಮದ ಅಧ್ಯಯನದಲ್ಲಿ ನಾವು ಮೊದಲು ಗುರುಗಳನ್ನು ವಂದಿಸ್ತೀವಿ, ಆ ನಂತರ ಭಗವಂತನನ್ನು ನಾವು ವಂದಿಸ್ತೀವಿ. ಇದು ಕ್ರಮ. ಅದರಿಂದ ಇಲ್ಲಿ ಗ್ರಂಥ, ಗುರು ಮತ್ತೆ ಭಗವಂತ. ಕಬೀರರ ಒಂದು ದೋಹದಲ್ಲಿ ಅವ್ರು ಹೇಳ್ತಾರೆ, ಗೋವಿಂದ ಮತ್ತೆ ಗುರು ಇಬ್ರು ನಿನ್ನ ಎದುರಿಗೆ ಬಂದರೆ ಯಾರಿಗೆ ನೀನು ಮೊದಲು ನಮಸ್ಕಾರ ಮಾಡ್ತೀಯಾ ಅಂದರೆ ಕಬೀರ ಹೇಳ್ತಾನೆ ಗುರುಗಳಿಗೆ ಅಂತ. ಯಾಕೆ ಅಂದರೆ ಗೋವಿಂದ ಏನಾದರೂ ನನ್ನ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ರೆ ಅವನನ್ನು ಒಲಿಸ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡೋದು ಗುರು ಇದ್ದಾನೆ ಅಂತ. ಗುರು ಕೋಪ ಮಾಡ್ಕೊಂಡ್ಬಿಟ್ರೆ ನಾನು ಯಾರ ಹತ್ರ ಹೋಗಲಿ ಗೋವಿಂದನನ್ನ ಸೇರ್ಲಿಕ್ಕೆ ಅಂತ. ಆದ್ರಿಂದ ಗ್ರಂಥ, ಗುರು ಮತ್ತು ಕೃಷ್ಣನಿಗೆ ನಮಸ್ಕಾರ ಮಾಡಿ ಆಯಿತು. ಮುಂದಿನ ಶ್ಲೋಕದ ಅರ್ಥ ರಾಧಾ ಓದ್ತೀರಾ? ಸರ್ವೋಪನಿಷದೋ ಗಾವೋ ದುಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸಸುಧಿರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಎಲ್ಲ ಉಪನಿಷತ್ತುಗಳು ಗೋವುಗಳು, ಗೋಪಾಲನಂದನನು, ಹಾಲು ಕರೆಯುವವನು, ಭಾರ್ತನು, ಕರು, ಮಹತ್ ಗೀತಾಮೃತವೇ ಹಾಲು, ಜ್ಞಾನಿಗಳು ಅದನ್ನು ಕುಡಿಯುವರು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಎಲ್ಲ ಉಪನಿಷತ್ತುಗಳು ಗೋವುಗಳು. ಗೋಪಾಲನಂದನ ಅದರ ಹಾಲು ಕರಿತಾ ಇದ್ದಾನೆ. ಅಲ್ಲಿ ಕರು ಯಾರು? ಅರ್ಜುನ. ಮಹತ್ ಗೀತಾಮೃತವೇ ಹಾಲು. ಆ ಗೀತಾ ಅಮೃತ ಅಂದರೆ ಗೀತೆ, ಭಗವದ್ಗೀತಾಮೃತ ಅದೇ ಹಾಲು. ಜ್ಞಾನಿಗಳೆಲ್ಲರೂ ಅದನ್ನು ಕುಡಿತಾ ಇದ್ದಾರೆ. ಜ್ಞಾನಿಗಳೆಲ್ಲರೂ ಇದನ್ನು ಕುಡಿತಾ ಇದ್ದಾರೆ, ಗೀತಾಮೃತವನ್ನು. ವಸುದೇವಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ವಸುದೇವನ ಮಗನು, ಕಂಸ ಚಾಣೂರರನ್ನು ವರ್ಧಿಸಿದವನು,
ದೇವಕಿ ದೇವಿಯ ಆನಂದವರ್ಧಕನೂ ಜಗತ್ತಿಗೆ ಆಚಾರ್ಯನೂ ಆದ ಶ್ರೀಕೃಷ್ಣನಿಗೆ ನಮಸ್ಕಾರ. ಮತ್ತೊಂದ್ಸಲ ಕೃಷ್ಣನಿಗೆ ನಮಸ್ಕಾರ. ಏನವನು ಕಂಸ ಚಾಣೂರ ಅನ್ನೋ ರಾಕ್ಷಸರನ್ನ ಕೊಂದಿದ್ದಾನೆ. ದೇವಕಿಗೆ ಆನಂದವರ್ಧಕ ಅಂದ್ರೆ ದೇವಕಿ ತಾಯಿಗೆ ಅವನನ್ನು ನೋಡಿದ್ರೆ ಅಷ್ಟೊಂದು ಖುಷಿ ಆಗ್ತಾ ಇತ್ತಂತೆ. ಆ ಆನಂದವನ್ನ ಕೊಡುವಂತಹ ಮಗ ಕೃಷ್ಣ. ಆ ಆನಂದವರ್ಧಕನು ಜಗತ್ತಿಗೆ ಆಚಾರ್ಯನು ಆದ ಕೃಷ್ಣನಿಗೆ ನಮಸ್ಕಾರ. ಅವನು ಜಗತ್ತಿಗೆ ಆಚಾರ್ಯ, ಅವನೇ ಮಹಾಗುರು, ಸದ್ಗುರು. ಇನ್ನೊಂದು ಶ್ಲೋಕದ್ದು ಅರ್ಥ ಓದಿ ಆನಂತರ ರಾಜೇಶ್ವರಿ ಅವರು ಓದ್ತಾರೆ. ಭೀಷ್ಮದ್ರೋಣತಟಾ ಜಯಧ್ರತ ಜಲ ಗಾಂಧಾರ ನೀಲೋಪಲ ಶಲ್ಯಗ್ರಾಹವತಿ ಕೃಪೇಣ ವಹನಿ ಕರ್ಣೇನ ವೇಲಾಕುಲ ಅಶ್ವತ್ಥಾಮ ವಿಕರ್ಣ ಘೋರ ಮಕರ ದುರ್ಯೋಧನಾವರ್ತಿನಿ ಸೋತ್ತೀರ್ಣಾ ಖಲು ಪಾಂಡವೈರಣನದಿ ಕೈವರ್ತಕ ಕೇಶವಃ. ಭೀಷ್ಮ ದ್ರೋಣರು ದಡದಂತೆ, ಜಯದ್ರಥನು ನೀರಿನಂತೆ, ಶಕುನಿಯು ಕಲ್ಲು ಬಂಡೆಯಂತೆ, ಶಲ್ಯನು ತಿಮಿಂಗಲದಂತೆ, ಕೃಪನು ಪ್ರವಾಹದ ಸಲುವಿನಂತೆ, ಕರ್ಣನು ಪ್ರಕ್ಷುಬ್ಧ ಪ್ರವಾಹದಂತೆ, ಅಶ್ವತ್ಥಾಮ ವಿಕರ್ಣ ಇವರು ಭಯಂಕರವಾದ ಮೊಸಳೆಗಳಂತೆ, ದುರ್ಯೋಧನನು ಸುಳಿಯಂತಿದ್ದ ರಣನದಿಯನ್ನು ಪಾಂಡವರು ದಾಟಿದರು. ಅಂಬಿಗನು ಶ್ರೀಕೃಷ್ಣನು. ನೋಡಿ ಎಂಥ ಸಾಗರ ಅದು, ಸುನಾಮಿಗಿಂತ ದೊಡ್ಡದು ಅಲ್ವಾ. ಈಗ ಒಂದು ಸರೋವರ ಇದ್ರೆ ಒಂದು ದಡ ಭೀಷ್ಮ, ಇನ್ನೊಂದು ದಡ ದ್ರೋಣ. ಯಾರಾದ್ರೂ ದಾಟ್ಲಿಕ್ಕೆ ಹೋದ್ರೆ ಈ ಕಡೆ ಭೀಷ್ಮ ಓದಿತಾರೆ, ಆ ಕಡೆಯಿಂದ ದ್ರೋಣ ಓದಿತಾರೆ. ಬಟ್ ಅವನು ನೀರಿಂದ ಆಚೆ ಬರೋ ಹಾಗಿಲ್ಲ. ಜಯದ್ರಥ ನೀರಿನಂತೆ, ಅವನು ಯಾರನ್ನೋ ಕೊಚ್ಕೊಂಡು ಹೋಗ್ಬೋದು ಆ ಥರ. ಶಕುನಿ ಮಧ್ಯ ಇರೋ ಕಲ್ಲು ಬಂಡೆಗಳ ಥರ. ಶಲ್ಯನು ತಿಮಿಂಗಲ ಇದ್ದ ಹಾಗೆ, ಕೃಪನು ಧುಮುಕುವ ಸೆಳೆವಿನಿಂತೆ, ಕರ್ಣನು ಪ್ರಕ್ಷುಬ್ಧ ಪ್ರವಾಹದಂತೆ, ಜೋರ ಪ್ರವಾಹ ಹೋಗ್ತಾ ಇದ್ರೆ ಆ ಥರ. ಅಶ್ವತ್ಥಾಮ ವಿಕರ್ಣ ಇವರು ಭಯಂಕರವಾದ ಮೊಸಳೆಗಳಿದ್ದ ಹಾಗೆ. ದುರ್ಯೋಧನನು ಸುಳಿಯಂತಿದ್ದ, ದುರ್ಯೋಧನ ಸುಳಿ. ಇಂತಹ ರಣನದಿಯನ್ನ ಪಾಂಡವರು ದಾಟಿಸಿದ್ರು. ಹೇಗೆ ದಾಟಿಸಿದ್ರಪ್ಪ ಅಂದ್ರೆ ಅಂಬಿಗ ಶ್ರೀಕೃಷ್ಣ. ಇಂಥ ಭಯಂಕರವಾದ ಈ ಪ್ರಪಂಚ ಇರ್ಬೋದು, ಸಂಸಾರ ಸಾಗರದಿಂದ ನಮ್ಮನ್ನ ದಾಟಿಸ್ಬೋದು ಯಾರು? ಕೃಷ್ಣ ಒಬ್ಬನೇ. ಕೃಷ್ಣ ಅಂತಂದ್ರೆ ಕೃಷ್ಣ ಅಂತಾನೆ ಅನ್ಕೋಬೇಡಿ, ನಾವು ಶಿವಭಕ್ತರು. ಕೃಷ್ಣನ ಏನು ಕೃಷ್ಣನ ದೋಣಿಲ್ ಕಾಲಿಡಲ್ಲ ನಾವು. ನಿಮ್ಮ ಶಿವನ್ನೇ ಅನ್ಕೊಳ್ಳಿ, ಅವನೇ ದಾಟಿಸ್ತಾನೆ. ಯಾರು ಭಗವಂತ ಅನ್ನೋ ಅವನನ್ನು ನಂಬ್ಕೊಳ್ಳಿ, ಅವನು ದಾಟಿಸ್ತಾನೆ. ಆಯ್ತಾ? ಆದ್ರಿಂದ ಅಂಬಿಗ ಅಲ್ಲಿ ಭಗವಂತ. ಆ ಭಗವಂತನನ್ನ ನಾವು ಮೊರೆ ಹೋದ್ರೆ ಅವನು ನಮ್ಮನ್ನ ಚಂದದಲ್ಲಿ ಕಾಪಾಡ್ತಾನೆ. ಬೇರೆ ಯಾರು ಕಾಪಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ರಾಜೇಶ್ವರಿ ಅವ್ರು ಹೇಳ್ತೀರಾ? ನಾನು ಹೇಳ್ತೀನಿ. ಪಾರಾಶರ್ಯವಚ ಸರೋಜ ಮಮಲಂ ಗೀತಾರ್ಥ ಗಂಧೋತ್ಕಟಂ ನಾನಾಖ್ಯಾನಕ ಕೇಸರಂ ಹರಿಕಥಾ ಸಂಬೋಧನಾ ಬೋಧಿತಂ ಲೋಕೆ ಸಜ್ಜನ ಷಟ್ಪದೈರಹರಃ ಪೇಪೀಯಮಾನಂ ಮುದಾ ಭೂಯಾದ್ಭಾರತ ಪಂಕಜಂ ಕಲಿಮಲಾ ಪ್ರಧ್ವಂಸಿನ ಶ್ರೇಯಸೇ. ವ್ಯಾಸರ ಮಾತುಗಳೆಂಬ ಸರೋವರದಲ್ಲಿ ಹುಟ್ಟಿದ ನಿರ್ಮಲವಾದ ಗೀತಾರ್ಥವೆಂಬ ಶ್ರೇಷ್ಠವಾದ ಗಂಧವುಳ್ಳ ಅನೇಕ ಉಪಕಥೆಗಳೆಂಬ ಕೇಸರಗಳುಳ್ಳ ಹರಿಕಥೆಗಳೆಂಬ ತಿಳಿವಿನಿಂದ ಅರಳಿದ ಜಗತ್ತಿನಲ್ಲಿ ಸಜ್ಜನರೆಂಬ ಭ್ರಮರಗಳಿಂದ ಯಾವಾಗಲೂ ಸಂತೋಷದಿಂದ ಮಕರಂದವನ್ನು ಕುಡಿಯಲ್ಪಡುವ ಕಲಿಯುಗದ ದೋಷವನ್ನು ಕಳೆಯುವ ಭಾರತವೆಂಬ ಕಮಲವು ನಮಗೆ ಶ್ರೇಯಸ್ಸನ್ನುಂಟು ಮಾಡಲಿ. ನೋಡಿ, ಇಲ್ಲಿ ಗ್ರಂಥವನ್ನ ನಮಸ್ಕರಿಸಿದ್ವಿ, ಗುರುವನ್ನ ನಮಸ್ಕರಿಸಿದ್ವಿ, ಭಗವಂತನನ್ನ ನಮಸ್ಕರಿಸಿದ್ವಿ. ಈಗ ಅವರೆಲ್ಲರೂ ನಮಗೆ ಶ್ರೇಯಸ್ಸನ್ನ ಉಂಟು ಮಾಡಲಿ ಅಂತ ಶ್ರದ್ಧೆಯಿಂದ ನಾನು ಆ ಗೀತೆಗೆ ಶರಣು ಹೋಗ್ತಾ ಇದ್ದೀನಿ. ಆ
ಆ ಗ್ರಂಥ ನನಗೆ ಶ್ರೇಯಸ್ಸನ್ನು ಕೊಡಲಿ ಅಂತ ಪ್ರಾರ್ಥಿಸ್ತಾ ಇರೋದು. ವ್ಯಾಸರ ಮಾತುಗಳೆಂಬ ಸರೋವರದಲ್ಲಿ ಹುಟ್ಟಿದ ನಿರ್ಮಲವಾದ ಗೀತೆ ಎಂಬ ಶ್ರೇಷ್ಠವಾದ ಗಂಧವುಳ್ಳ, ಅದು ಶ್ರೇಷ್ಠವಾದ ಗಂಧ ಇದೆ. ಅದು ವ್ಯಾಸರ ಮಾತುಗಳ ಸರೋವರ. ಅವ್ರದ್ದು ವ್ಯಾಸರು ಮಹಾಬುದ್ಧಿವಂತರು. ಆ ಮಾತುಗಳ ಸರೋವರದಲ್ಲಿ ಹುಟ್ಟಿದ ನಿರ್ಮಲವಾದ ಗೀತೆ ಅನ್ನೋ ಒಂದು ಶ್ರೇಷ್ಠ ಗಂಧವುಳ್ಳ ಇದು. ಅನೇಕ ಉಪಕಥೆಗಳು, ನಾ ಹೇಳದ್ನಲ್ಲ ಈಗ ಕತೆ, ಆ ಥರ ಬೇಕಾದಷ್ಟು ಕಥೆಗಳಿದೆ ಗೀತೆಯಲ್ಲಿ. ಆದರೆ ನಾನು ಕಥೆಗಳು ಹೇಳಲ್ಲ, ನಾವು ಹೋಗೋದು ತತ್ವ ಹಿಡ್ಕೊಂಡು, ಆಯ್ತಾ, ಎಲ್ಲೋ ಒಂದೆರಡು ಹೇಳಿದೆ ಅಷ್ಟೇ. ಉಪಕಥೆಗಳು ಬೇಕಾದಷ್ಟು ಇದೆಯಂತೆ. ಆ ರೀತಿಯ ಕೇಸರಗಳುಳ್ಳ ಹರಿಕಥೆಗಳೆಂಬ ತಿಳಿವಿನಿಂದ ಅರಳಿದ ಹರಿಕಥೆಗಳಲ್ಲೂ ಅಷ್ಟೇ ಈ ಕಥೆಯನ್ನೇ ಹೇಳ್ತಾ ಹೋಗ್ತಾರೆ. ಹರಿಯ ಕತೆ, ಕೃಷ್ಣನ ಕತೆ. ಜಗತ್ತಿನಲ್ಲಿ ಸಜ್ಜನರೆಂಬ ಭ್ರಮರಗಳಿಂದ ಯಾವಾಗಲೂ ಸಂತೋಷದಿಂದ ಕುಡಿಯಲ್ಪಟ್ಟುವ, ಯಾವಾಗಲೂ ಸಂತೋಷದಿಂದ ಜ್ಞಾನಿಗಳೇನ್ ಮಾಡ್ತಾರೆ, ಇದರ ಭ್ರಮರದಂತೆ ಇದರ ಜೇನನ್ನ ಸವಿತಾರೆ ಅನ್ನೋದಕ್ಕೆ. ಸಜ್ಜನರೆಂಬ ಭ್ರಮರಗಳಿಂದ ಯಾವಾಗಲೂ ಸಂತೋಷದಿಂದ ಕುಡಿಯಲ್ಪಡುವ, ಕಲಿಯುಗದ ದೋಷವನ್ನು ಕಳೆಯುವ ಭಾರತವೆಂಬ ಕಮಲವು ನಮಗೆ ಶ್ರೇಯಸ್ಸನ್ನುಂಟು ಮಾಡಲಿ. ಕಲಿಯುಗ, ನಾ ಹೇಳಿದೆ ಅಲ್ವಾ, ಕಲಿಯುಗದಲ್ಲಿ ಧರ್ಮ ಅನ್ನೋದು ಅಳಿಸಿ ಹೋಗ್ತಾ ಇರೋದ್ರಿಂದ ಆ ಧರ್ಮವನ್ನು ಎತ್ತಿ ಹಿಡಿಲಿಕ್ಕೆ ಈ ಗ್ರಂಥ ಬೇಕು. ಅದು ನಮಗೆ ಶ್ರೇಯಸ್ಸನ್ನ ಕೊಡ್ಲಿ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ಯಾರ ಕೃಪೆಯು ಮೂಕನನ್ನು ವಾಚಾಳಿಯನ್ನಾಗಿಯೂ ಕುಂಟನನ್ನು ಪರ್ವತ ಹಾರುವವನನ್ನಾಗಿಯೂ ಮಾಡುವುದು, ಆ ಪರಮಾನಂದ ಸ್ವರೂಪನಾದ ಶ್ರೀಕೃಷ್ಣನನ್ನು ನಮಸ್ಕರಿಸುತ್ತೇನೆ. ಗೀತೆಯನ್ನು ಓದೋದ್ರಿಂದ ಏನಾಗುತ್ತೆ ಅಂತ ಹೇಳಿದೆ, ಹಿಲ್ ಬಿಕಮ್ ಸೂಪರ್ಮ್ಯಾನ್ ಅಂತ. ನೋಡಿ ಇಲ್ಲಿ, ಯಾರಿಗೆ ಮಾತಾಡ್ಲಿಕ್ಕೆ ಆಗೋದಿಲ್ವೋ, ಕೆಲವರು ಹೇಳ್ತಾರೆ ಐ ಫೀಲ್ ಶೈ, ಅಯ್ಯೋ ನಂಗೆ ಮಾತಾಡಕ್ ಬರಲ್ಲಪ್ಪ, ಹೇಗ್ ಮಾತಾಡೋದು ಎಲ್ರ ಮುಂದೆ, ಆ ಥರ ಅಲ್ಲಲ್ಲ, ಅಂಥವ್ರನ್ನ ವಾಚಾಳಿಯಾಗಿ ಮಾಡ್ಬಿಡತ್ತಂತೆ. ಮೂಕನನ್ನು ವಾಚಾಳಿಯನ್ನಾಗಿ ಮಾಡುತ್ತೆ. ಒಬ್ಬ ಕುಂಟನನ್ನು ನಡೆಯೋ ಹಾಗೆ ಮಾಡ್ಬಿಡತ್ತೆ. ಅಂದ್ರೆ ಆಂತರಿಕ ಶಕ್ತಿ ಅಷ್ಟು ಸಿಗುತ್ತೆ ಅಂತ. ನಾನು ನಡೆಯೋಕ್ಕಾಗಲ್ಲ, ಕುಂಟನೇ ಆಗ್ಬೇಕು ಅಂತಿಲ್ಲ, ನಮ್ಗೆ ಎಷ್ಟೋ ಸಲ ನಡೆಯೋಕ್ಕಾಗಲ್ಲ ಅನ್ಸ್ಬಿಡುತ್ತೆ. ಆದ್ರೆ ಆ ನಡಿಬೇಕು ಮಾಡಬೇಕು ಅನ್ನೋ ಒಂದು ಆಂತರಿಕ ಶಕ್ತಿಯನ್ನೇನ್ ಮಾಡುತ್ತೆ ಈ ಗೀತೆ ಕೊಡುತ್ತಂತೆ. ಕುಂಟನನ್ನು ಪರ್ವತ ಹಾರುವವನ್ನಾಗಿ ಮಾಡುವುದು ಆ ಪರಮಾನಂದ ಸ್ವರೂಪನಾದ ಶ್ರೀಕೃಷ್ಣನಿಗೆ ನಮಸ್ಕಾರ. ಈ ಶಕ್ತಿಯನ್ನು ನಮ್ಮಲ್ಲಿ ತುಂಬೋ ಭಗವಂತನಿಗೆ ನಮಸ್ಕಾರ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರ ಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನಃ ಯಸ್ಯಾಂತಂ ನ ವಿದುಃಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ಬ್ರಹ್ಮ, ವರುಣ, ಇಂದ್ರ, ರುದ್ರ ಮರುದ್ಗಣಗಳು ದಿವ್ಯ ಸ್ತೋತ್ರಗಳಿಂದ ಯಾರನ್ನು ಕೊಂಡಾಡುವರೋ, ಋಷಿಗಳು ಅಂಗ ಪದಕ್ರಮ ಉಪನಿಷತ್ತುಗಳಿಂದ ಕೂಡಿದ ಸಾಮವೇದ ಮಂತ್ರಗಳಿಂದ ಯಾರನ್ನು ಕೀರ್ತನೆ ಮಾಡುತ್ತಾರೋ, ಯೋಗಿಗಳು ನಿಶ್ಚಲ ಚಿತ್ತದಿಂದ ಯಾರನ್ನು ಕಾಣುತ್ತಾರೋ, ಸುರಾಸುರರು ಯಾರ ಅಂತ್ಯವನ್ನು ತಿಳಿಯಲಾರರೋ ಆ ಪರಮಾತ್ಮನಿಗೆ ನಮಸ್ಕಾರ. ನೋಡಿ ಬಚಾವ್, ಇಲ್ಲಿ ಕೃಷ್ಣ ಅನ್ಲಿಲ್ಲ, ಪರಮಾತ್ಮನಿಗೆ ನಮಸ್ಕಾರ. ಬ್ರಹ್ಮ, ವರುಣ, ಇಂದ್ರ, ರುದ್ರ ಮರುದ್ಗಣಗಳು ದಿವ್ಯ ಸ್ತೋತ್ರಗಳಿಂದ ಯಾರನ್ನು ಕೊಂಡಾಡ್ತಾರೋ ನೋಡಿ, ಅವರೆಲ್ಲ ಭಗವಂತನನ್ನ ಪರಮಾತ್ಮನನ್ನ ಕೊಂಡಾಡ್ತಾರೆ. ಋಷಿಗಳು ಅಂಗ ಪದಕ್ರಮ ಉಪನಿಷತ್ತುಗಳಿಂದ ಕೂಡಿದ, ಉಪನಿಷತ್ತುಗಳಲ್ಲಿ ಇರುತ್ತಲ್ವಾ ಸಾಮವೇದ ಮಂತ್ರಗಳನ್ನ ಪಠಿಸಿ ಹವನ ಯಜ್ಞ ಎಲ್ಲ ಮಾಡಿ ಯಾರನ್ನ ಒಲಿಸ್ಕೊಳ್ಬೇಕು, ಯಾರನ್ನ ಕೀರ್ತನೆ ಮಾಡುತ್ತಾರೋ, ಯಾರನ್ನ ಹೊಗಳಿ ಹಾಡ್ತಾರೋ, ಯೋಗಿಗಳು ನಿಶ್ಚಲ ಚಿತ್ತದಿಂದ ಯಾರನ್ನು ಕಾಣುತ್ತಾರೋ, ಯೋಗಿಗಳು ಕೂಡ ಆ ಪರಮಾತ್ಮನನ್ನ ಕಾಣಲಿಕ್ಕೆ ಬಯಸ್ತಾರೆ ನಿಶ್ಚಲ ಚಿತ್ತದಿಂದ. ಸುರಾಸುರರು ಯಾರ ಅಂತ್ಯವನ್ನು ತಿಳಿಯಲಾರರು, ಯಾರ್ದು ಅಂತ್ಯ ಅನ್ನೋದೇ ನಮಗೆ ಗೊತ್ತಿಲ್ವೋ ಆ ಪರಮಾತ್ಮನಿಗೆ ನಮಸ್ಕಾರ. ಇದಿಷ್ಟು ಧ್ಯಾನ ಶ್ಲೋಕಗಳು.
ಮಧುಸೂದನ ಸರಸ್ವತಿಯವರು ಸುಂದರವಾಗಿ ಬರೆದು ಗೀತೆಯಲ್ಲಿ ಸೇರಿಸಿದ್ದಾರೆ. ಹೀಗೆ